ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ನಾನೀಗ ಆಸಿಪ್ಗೆಲ್ಲ ಅಡುಗೆ ಮಾಡಿದ್ರಿ. ಈಗ ಆರಿಪ ನಾನು ಕೂಡ ಅಡುಗೆ ಆತ್ರಿ. ಆರಿಪನ ಜಲ್ದಿ ಹೇಳ್ತಾಳ್ರಿ, ಯಾಕಂದ್ರೆ ಅಕ್ಕಿ ಒಂದು ತಿಂಗಳು ನಾನು ಜಲ್ದಿನ ಹೇಳ್ತೀನಿ ಅಂತಂದು ಹೇಳ್ರಿ. ಹಂಗಾಗಿ ಅಕ್ಕಿನ ಜಲ್ದಿ ಹೇಳ್ತಾಳ್ರಿ, ಎದ್ದೆಲ್ಲ ಮಾಡಿರ್ತಾಳ್ರಿ ಅಕ್ಕಿ. ನಾನು ಏನು ಬೇಕು ಅಕ್ಕಿ ಹಚ್ಕೊಡೋದ ಅಷ್ಟ ಲೇಟಾಗೆದ್ದು ಮಾಡ್ಕೊಡ್ತೀನಿ ರೀ. ಒಂದು ಡಬ್ಬಿ ಕಟ್ಟೋದು ರೆಡಿ ಆತೀಗ. ಮತ್ತು ಇವತ್ತು ಅರ್ಶನ್ ಸ್ಕೂಲಿಗೆ ಒಂದು ಹೋಗ್ಬೇಕು ರೀ. ಅಕ್ಕಿ ಬಾ ಅಂತ ಕರೆಯಕತ್ತಾಳ್ರಿ. ಹೋಗಿ ಬರೋಕೆ ಪರೀಕ್ಷೆ ನಡೆದವಂತ್ರಿ. ಈಗ ಅವರು ಏನೋ FA1 ಏನೋ ಅಂದ್ರಿಪ್ಪ ಪರೀಕ್ಷೆ ನಡೆದಂತ ಬಾರಮ್ಮ ಅಂತ ಅನ್ನಕತ್ತಾಳ. ಹ್ಞೂ ಅಂತ ಹೇಳ್ಕಸಿನ್ರಿ ಅಕ್ಕಿಗೆ. ಆರಿಪ ಎದ್ದು ಮತ್ತು ವಾಕಿಂಗ್ ಮಾಡಕತ್ತಾಳ್ರಿ. ವಾಕಿಂಗ್ ಮಾಡಕತ್ಲ ನಾನು ದೇವ್ರ ದೀಪ ಹಚ್ತೀನಿ ರೀ. ಇವ ದರ್ಗಾಕ್ಕೆ ಹೋಗ್ಬೇಕಂದ್ರೆ ನನಗೆ ಎದಿ ಚಲನಕೈತ್ರಿ. ನಿನ್ನ ಹಾವು ನೋಡಿ ಇಷ್ಟು ಉದ್ದ ಐತ್ರಿ. ಹೌದು ಮಕ್ಕೊಂಬಿಡೈತಿ. ದೇವ್ರ ದೀಪ ಹಚ್ಚೀನಿ ರೀ. ಹಚ್ಚಿ ಇನ್ನೇನು ಉದನ್ ಕಡ್ಡಿ ಹಚ್ಕೋಬೇಕಂತ ಹಿಂಗೆ ಉದನ್ ಕಡ್ಡಿ ಹಚ್ಚಾಕತ್ತೀನಿ ರೀ. ಹಿಂಗೆ ನೋಡಕತ್ತಿ ಹಿಂಗೆ ಬಾಜುನ ಮಕ್ಕೊಂಬಿಡೈತ್ರಿ. ಅದು ಬೂದಿ ಕಲರ್ ಇಪ್ಪದ ಹಾವು. ಹಿಂಗೆ ಹೆದ್ರಿದೆ ರೀ ನಾನು. ಉದನ್ ಕಡ್ಡಿ ಅವನ್ನೆಲ್ಲ ಹಿಡ್ಕೊಂಡ ಹೊರಗೆ ಓಟನ ರೀ. ಆ ಜೇಂಟೆ ಕಟ್ಟಿದ ಮ್ಯಾಗ ಇದನ್ನಿಟ್ಟು ಬಂದೀನಿ ರೀ, ಉದನ್ ಕಡ್ಡಿ ಇಟ್ಟು ಬಂದೀನಿ ರೀ. ಅಷ್ಟೇ ಹೆದ್ರಿಗೆ ಬಂತ್ರಿ. ಮತ್ತು ಆರಿಪ ಕರೆದೆ ಅವ್ರಿಗೆ ಬಂದು ತಡಿ ಮತ್ತು ಹಗ್ಗನ ಅಂತಂದು ಹಾವನ ನನಗೆ ಪೂರ ಐತ್ರಿ. ಆಮೇಲೆ ಆರಿಪ ಕರೆದೆ. ಆರಿಪ ನೋಡಿದ ಅಮ್ಮ ಹಾವ ಮಾದ ಅಂದ್ಲು. ಆಕೆ ಅವಾಜಿಗೆ ಬಂದು ಅದು ಚೀಲದ ಹಿಂದೆ ಹೊಕ್ಕೊಂಬಿಡ್ತು ನೋಡ್ರಿ. ಚೀಲದ ಹಿಂದ್ರಿ ಅದು ನೋಡಿನಲ್ರಿ ಕಣ್ಣಾರೆ ಒಂಥರ ಭಯ. ನಿನ್ನ ಸಾಯಂಕಾಲ ಅಲ್ಲಿ ಚೀರ ಕಚ್ಚಕ್ಕೆ ಹೋಗಿಲ್ರಿ, ಮನೆ ಒಳಗೆ ಅಷ್ಟು ಹಚ್ಬಿಟ್ಟೀನಿ ರೀ. ಅಷ್ಟು ಹೆದ್ರಿಗೆ ಬರೋದ್ರಿಪ್ಪ ಹಾವು ಅಂತ ಹೇಳಿದ. ಚಾ ಕುಡೈತೆ ಮಮ್ಮಿ? ಹೊಲವನ ಚಾ ಬಿಸಿಲು ಕುಡಿದ ರೊಟ್ಟಿ ತಿಂದ. ರೊಟ್ಟಿ ತಿಂದ್ಬಿಟ್ಟೆ ನನಗೆ. ಚಲೋ ರೀಪ ಅದು ಚಿಂತಿಲ್ಲದ್ದು. ನನಗೆ ಇವತ್ತು ಯಾಕೆ ರೊಟ್ಟಿ ತಿನ್ನಂಗಾಗಲ್ರಿ. ಅದಕ್ಕೆ ಒಂದು 2 ಬಿಸ್ಕಿಟ್ ಎತ್ಕೊಂಡು ಚಾ ಕುಡಿದ್ಬಿಡ್ತೀನಿ. ಬಿಸ್ಕಿಟ್ ಭಾಳ ಡೇಂಜರ್ ಅಂತ ಅಂದು ಕಮೆಂಟ್ ಮಾಡ್ತಿರ್ತೀನಿ. ತಿನ್ಬೇಡ್ರಿ ಅಂತಂದು ಮೈದಾ ಹಿಟ್ಟಿಗೆ ಮಾಡಿರ್ತಾರೆ ಅದನ್ನು ಅಂತ ಅಂದು ಇಲ್ರಿ ಒಂದು 2 ತಿಂತೀನಿ. ಒಮ್ಮಕ್ಳು ಬಿಡೋಕೆ ಆಗಲ್ತ್ರಿ. ಅದನ್ನ ಕ್ರಮೇಣ ಬಿಟ್ಕೊಂತ ಹೋಗ್ಬಿಡ್ತೀನಿ ರೀ. ಟೈಮ್ ಅಲ್ಲಿ 11 ಗಂಟೆ ಆತ್ರಿ. ನಮ್ಮ ಅಮ್ಮಗೆ ಕಾಲು ಒಂದು ಭಾಳ ಹರಿತಾವ್ರಿ, ನಿದ್ದೆ ಹತ್ತೋಲ್ತಂತ್ರಿ. ಹಾಗಾಗಿ ಅವರು ಜಲ್ದಿ ಹೇಳಕತ್ತಿಲ್ರಿ. ನಾವು ಏನು ಮಾಡ್ತೀವಿ ಮತ್ತು ರಾತ್ರಿ ಇದ್ರಂಗಿಲ್ಲ ಬಿಡು ಅಂತ ಅಂದು ಜಲ್ದಿ ಎಬ್ಸಂಗ ಇಲ್ರಿ ಅವ್ರಿಗೆ. ಸ್ವಲ್ಪ ಹೊತ್ತು ಈಗ ಬೆಳಗ್ಗೆ ಮುಂಜಾನೆ ನಿದ್ದೆ ಹತ್ತಿರದು ಬಿಡು ಅಂತಂದು ಈಗ ಎದ್ದು ನಮ್ಮಮ್ಮ ಚಾ ಕುಡಿಯಾಕತ್ತಾರ ನೋಡ್ರಿ. ನಿದ್ದೆ ಹತ್ತಿದ್ದಿಲ್ರಿ? ನಿದ್ದೆ ಹತ್ತಿದ್ದೆ ಇಲ್ವಾ ಯಾಕ ಕಾಲು ಭಾಳ ಹೊರತವು. 4 ಗಂಟೆ ಆದ್ರೆ ನಿದ್ದೆ ಹತ್ತಿಲ್ಲ. ಈಗ ಮುಂಜಾನೆ ನಿದ್ದೆ ಹತ್ತೈತಿ. ಎಬ್ಸೇ ನೀವು ಎಬ್ಸ್ಲಿಲ್ಲಮ್ಮ ಇವತ್ತು ನಾವು. ಯಾಕಂತಂದ್ರೆ ನಿದ್ದೆ ಹತ್ತಂಗಿಲ್ಲ ಅಂತಿರ್ತಿರಲ್ಲ ನೀವು ರಾತ್ರಿ ರೀ. ಹಂಗಾಗಿ ಮಕ್ಕಳ್ರಾಕ್ ಬಿಡು ಅಂತ ಅಂದು ಸುಮ್ಮನೆ ಬಿಟ್ಬಿಟ್ಟಿವಮ್ಮ. ಎಬ್ಸಿದ್ರೆ ಎಲ್ಲಿ ಹೇಳ್ತೀರಿ? ನಿಮ್ಮ ಇದಕ್ಕೆ ನೀವು ಹೇಳ್ತೀರಿ, ನಿದ್ದೆ ಹೋಗಿದ್ಮೇಲೆ ಹೇಳ್ತೀರಿ ನೀವು. ಡೈಲಿ ಎಬ್ಬಿಸ್ತಿದ್ವಿ. ಇವತ್ತು ನಮ್ದು ಒಂದು ಸ್ವಲ್ಪ ಏನೋ ಇದು ಬಂತ್ರಿಪ್ಪ, ಪ್ರಾಬ್ಲಮ್ ಆಗಿತ್ತು ಅದು ಫೋನ್ ಒಳಗೆ ರೀ. ಅದನ್ನು ಮಾಡ್ಕೊಂತ ಕುತ್ಕೊಂಡ್ಬಿಟ್ಟಿವ್ರಿ ನಾವು. ಏನು ಕೆಲಸನೇ ಇಲ್ರಿ ಈಗ. ಅದು ಹೊಟ್ಟೆಬೇನೆ ಮಾಮ್ಮ ಮೊಬೈಲ್ ಒಳಗೆ ಏನ್ರಿ ಇದು ಅದು ಅಂದ್ರೆ ಮಾಮ್ಮ ಚಿಂತಿರಿ. ದೊಡ್ಡ ಚಿಂತೆ ಹತ್ತಿ ಬಿಡೈತೆ ನೋಡ್ರಿ ಈಗ ನಮ್ಗೆ. ಅದು ಆಗ ಮಟನ ಪಜೀತ್ರಿ ಈಗ ನಮ್ದು. ಅದು ಏನಾಗೈತಿ? ಅದು ಏನೋ ಆಗೈತ್ರಿ. ಮಾಡ್ಬೇಕ್ರಿ ಈಗ. ಚಾರ್ಜ್ ಹಾಕ್ಬೇಕ್ರಿ. ಫೋನ್ ಚಾರ್ಜ್ ಇಲ್ರಿ ಅದ್ರೊಳಗೆ. ಅದಕ್ಕಮ್ಮ ಚಾರ್ಜ್ ಹಾಕ್ಲಿಲ್ಲ ಅಂದ್ರೆ ಅದು ವರ್ಕ್ ಆಗಂಗಿಲ್ಲ ಅನ್ನಕತ್ತಾಳ್ರಿ ಯಾಕೆ. ಅದಕ್ಕೆ ಅದೊಂದು ಸ್ವಲ್ಪ ಚಾರ್ಜ್ ಆಗಲಿ. ಚಾರ್ಜ್ ಹಾಕ್ತೀನಿ ತಡಿಮ. ಮಮ್ಮಿ ಇವ್ರು ಆಂಟಿ ಇದ್ರಲ್ಲ ಗದಗಂಟಿ ಫೋನ್ ಹಚ್ಚಿ ಮಾತಾಡ್ತಿದ್ರಲ್ಲ ನಮ್ಮ ಜೊತೆ. ಹಾಂ, ಕವಿತಾ ಕಾಶಪ್ಪನವ್ರು ಅಂತ ಹೇಳಿ ಮೊನ್ನೆ ಸ್ಟೇಟಸ್ ಇಟ್ಟಿದ್ರ ಅವ್ರ. ಜೀವನ ಪಯಣ ನಿನ್ನೆ ಇಟ್ಟಿದ್ದ. ಜೀವನ ಪಯಣ ಮುಗಿಸಿದ ಮಹಿಳಾ ಚಿಂತಕಿ, ಸಾಹಿತಿ, ಹಾಸ್ಯರಂಗ ಭೂಮಿ ಕಲಾವಿದೆ ಪ್ರೊ ಕವಿತಾ ಕಾಶಪ್ಪನವ್ರು ಅಂತ ಹೇಳಿ ಇಟ್ಟಿದ್ರು. ಅವ್ರ ಆತ್ಮಕ್ಕ ಶಾಂತಿ ಸಿಗ್ಲಿ ಅಂತ ಹೇಳಿ ನಾವು ಬೇಡ್ಕೊಳ್ಳೋಣ. ನಿನ್ನೆ ಕೇಳಿ ಮನ್ಸಿಗೆ ಭಾಳ ನೋವು ಅನಿಸ್ತೀವ. ಭಾಳ ಚಂದ ಮಾತಾಡಾಗ ಬಂದ್ ಹೋಗ್ರಿ ನಮ್ಮೂರಿಗೆ ಗದಿಗ್ಗೆ ಬಂದ್ ಹೋಗ್ರಿ ನೀವು ಅಂತಿದ್ಗ. ಹಗ್ಲೆಲ್ಲ ಹೆಂಗದಿರಿ ನೀವು ಅನ್ನಾಗ, ಆರಾಮದಿರೇನು ಅನ್ನಾಗ. ನೋಡುವ ಯಾರಿಗೆ ಸಾವು ಎಲ್ಲಾರ್ಗಿ ಬರೋದ ತಪ್ಪಂಗಿಲ್ಲ. ಆದ್ರೂ ಇಷ್ಟು ಲಘು ಆಗ್ಬಾರ್ದಾಗಿತ್ತು ಅನ್ನೋದು ಒಂದು ಇದು ನಮ್ದು. ಒಬ್ಬನ ಮಗಳು ಮಗಳ್ರಿ, ಮೊಮ್ಮಗ ತಾವು ಇರ್ತಿದ್ರು. ಅಷ್ಟು ಖುಷಿಯಾಗಿ ಮಾತಾಡ್ತಿದ್ರು ನಮ್ಮ ಮನೆ. ನನ್ ಪುಟ್ಟ ಅಷ್ಟು ಖುಷಿಲಿದ್ದ ಮಾತಾಡೋಗ, ಅಷ್ಟು ಸಂತೋಷದಿಂದ ಮಾತಾಡೋಗ. ಬಂದ್ ಹೋಗ್ರಿ ಅನ್ನಾರು. ಹೆಂಗದಿರಿ ನೀವು ಆರಾಮದಿರೇನು ಅಂತಿದ್ರು. ಫೋನ್ ಹಚ್ಚಿ ಮಾತಾಡೋಗ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿವ, ದೇವ್ರು ಅವ್ರಿಗೆ ಚಲೋ ಇದನ್ನ ತೊಗೊಂಬರ್ಲಿ ಅಂಥೇಳಿ ಬೇಡ್ಕೊಂತೆ ನೋಡುವ ನಾವು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರು ಜನ್ನತ್ ನಸೀಬ್ ಮಾಡ್ಲಿ ದೇವ್ರು ಅವ್ರಿಗೆ ಅಂತ ಬೇಡ್ಕೊಳ್ಳೋದು. ಅವ್ರ ಮನೆಯೊಳಗೆ ತಡೆಯಂತ ಶಕ್ತಿ ಕೊಡ್ಲಿ ಅವ್ರ ಮನೆಯೊಳಗ ಅಂತ ಬೇಡ್ಕೊಳ್ಳೋದು ನೋಡುವ. ಪಾಪ ಸೊಸಿ ಅಷ್ಟು ಚಲೋ, ಮಗ ಅಷ್ಟು ಚಲೋ. ನಮ್ಮ ಮನ್ಯಾಗ ಹಿಂಗೈತ್ ನೋಡಿ ಅಂತೇಳಿ ಅಷ್ಟು ಚಂದ ಮಾತಾಡಾಗ ಆಗ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಬೇಡ್ಕೊಂತೆ ನೋಡುವ ದೇವ್ರಿಗೆ ನಾವು. ಮತ್ತೆ ಕಮೆಂಟ್ ಮಾಡಕತ್ತಾರಮ್ಮ. ಮತ್ತೆ ನೀವೇನ್ ತಗೊಳಕತ್ತೀರಿ, ನಿಮ್ದು ಪೇಮೆಂಟ್ ಬಂದದ ಅಂತ ಹೇಳಿ. ನಾನು 1 ನೋಡ್ರಿ ರೂಪಾಯಿ ಮಕ್ಳು ನೋಡ್ತೀರಿ
ಎದಿ ಮೇಲೆ ಬಂದ್ಬಿಟ್ರು ನನ್ನ ಮಕ್ಕಳಮ್ಮ ಹೌದಿಲ್ರಿ ಹೌದವ ಹಂಗಾಗಿ ಅದಕ್ಕ ನೀವೇನ್ ಮಾಡಾಕತ್ತೀರಿ ಅಂತ ಹೇಳಿ ಮಕ್ಳು ಎದಿ ಮ್ಯಾಗ ಬಂದಾವ್ ನಿನ್ಗ ಎರಡು ಮಕ್ಳು ದೊಡ್ಡ ಆಗಿ ನಿಂತಾವ ನೀ ತಂದಿಗೆ ಅಲ್ಬೇ ಫಿರಿಗ್ ತಂದಿಗೆ ನಾವ್ ಮೊದ್ಲ ಎಲ್ಲಾ ತಗೊಂಬಂದಿದ್ವಿ ಇದನ್ ತಂದಿಗೆ ಏನದು ಮಸಾಲೆ ಅರೆದು ಗ್ರೈಂಡರ್ ಅದೆಲ್ಲ ಈಗ ಏನ್ ಮಾಡಾಕತ್ತಿ ಅಂದ್ರ ಮಕ್ಕಳಿಗೆ ಕೊಡಾಕಾತು ಮಕ್ಕಳಿಗೆ ಹಾಕೊಳಕಾತು ಏನ್ರ ಬೇಕಲ್ರಿ ಅಂತದನ್ನ ನಾನು ತಗೊಂಬರಬೇಕಂತ ಅನ್ಕೊಂಡಿವ್ರಿ ಮನಿನ ಹೋಗಿ ಒಂದ್ ಸ್ವಲ್ಪ ತಗೊಂಬಂದಿವ್ರಿ ಅಮ್ಮ ನಾನು ಹೋಗಿರಿ ಅದನ್ನೆಲ್ಲ ಏನ್ ಶೇರ್ ಮಾಡ್ಕೋಬೇಕ ಬೇಡ ಅಂತ ಅಂದ್ ನಾವ್ ಶೇರ್ ಮಾಡ್ಕೊಂಡಿಲ್ರಿ ನಿಮ್ ಜೋಡಿ ಹಂಗ ತಗೊಂಬಂದು ನಾವಂತೂ ಇಟ್ಕೊಂಡಿನ್ರಿ ನಾಳೆ ಮಕ್ಳದ್ ಮದ್ವಿ ಬಂದಾಗ ಅದೆಲ್ಲ ಏನ್ ತಗೊಂಬಂದಿನಿ ಏನಿಲ್ಲ ಅಂತ ಅಂದ್ ನಿಮ್ ಜೋಡಿ ಶೇರ್ ಮಾಡ್ಕೊಂತೀನ್ರಿ ತೋರಿಸ್ತೀನಿ ನಾನು ಯಾಕಂದ್ರ ದುಡ್ಡಂತೂ ವೇಸ್ಟ್ ಮಾಡೋ ಅಂತದ್ ಇದನ್ನ ಇಲ್ರಿ ಈಗ ನನ್ನ ಟೈಮ್ ಈಗ ಇದ್ದಂತ ಟೈಮ್ ನೋಡ್ಬಿಟ್ನಿ ಅಂದ್ರ ಯಾಕಂದ್ರ ನಮ್ಮ ಆರಿಪನ ಬಂದಾಡ್ರಿ ಈಗ ಮೈ ಮೇಲ್ರಿ ಹಂಗಾಗಿರಿ ನಾನಂತ ನೀವ್ ಹೇಳ್ದಂಗ ಎಲ್ಲಾರು ಹೇಳಿದ್ರಿ ಸ್ವಲ್ಪ ಗೋಲ್ಡ್ ತಗೊಂಡಿಡ್ರಿ ಮಕ್ಳಿಗೆ ಬರ್ತೈತಿ ನಾಳೆ ದುಡ್ಡು ವೇಸ್ಟ್ ಮಾಡ್ಬೇಡ್ರಿ ಅಂತ ಅಂದ್ ಅದ ಪ್ರಯತ್ನದೊಳಗ ಪ್ರಯತ್ನ ತಗೊಳಕ್ ಹೋದ ಕಟಾವಿಟ್ಗೆ ರೊಕ್ಕ 2,000 ರೂಪಾಯಿ ಅಂತ ನಾ ಬರೀ 600 ತಗೊಂಡಿದ್ದಾರೆ ಬರೀ ಮೂಬಟ್ರಿ ಮಕ್ಳಿಗೊಂದು ಉದ್ದನ್ ಮೂಬಟ್ಟು ನಾ ಮದ್ವೆ ಆಗೋದು ಚಂದ ಕಾಣಿಸ್ತೈತಿ ಅಂತ ಕೇಳಿದ್ನಿ ಅಂದ್ರ 2,000 ರೂಪಾಯಿ 2,000 ನಾವ್ ಕೇಳ್ಕೊಡ್ಲಿಲ್ಲ 2,500 ಹೇಳಿದ್ರಿ 2,500 ಹೇಳಿದ್ರಿ ತುಟ್ಟಾಗೈತ್ರಿ ಈಗ ಬಂಗಾರ ಬಾಳ ತುಟ್ಟಾಗೈತಿ ಏನ್ ತಗೊಳೋದು ಏಟ್ ನೀರ್ತೈತಿ ಅಷ್ಟ್ ತಗೊಳೋದು ಹೆಚ್ಚಿಗೆ ಏನ್ ತಗೊಳಕ್ ಆಗಂಗಿಲ್ಲ ಏಟ್ ನೀರ್ತೈತಿ ನಮ್ ಕಡೆದ ಏಟ್ ದೇವ್ರ ಸಹಾಯ ಮಾಡ್ತಾಗ ಅಷ್ಟಿಷ್ಟು ನಾವು ಮಾಡಾಕತ್ತೀವಿ ಯಾಕಂತ ಹೇಳಿದ್ರೆ ನೀವು ಕೊಟ್ಟಂತ ಸಲಹೆ ರೀ ಅದು ನೀವು ಕೊಟ್ಟಂತ ಐಡಿಯಾ ರೀ ಅದು ನಮ್ಗ ನೀವು ವೇಸ್ಟ್ ಮಾಡ್ಬೇಡ್ರಿ ಅರ್ಬಿ ಹಾಕ್ಬೇಡ್ರಿ ಜಾಸ್ತಿ ಬಟ್ಟಿ ತಗೊಂತೀರಿ ನೀವು ಅಂತೇಳಿ ಅಂದೆಲ್ಲ ಹೇಳಿದ್ರಿ ಹಂಗಾಗಿ ನಾವು ಅದನ್ನೆಲ್ಲ ಬಿಟ್ಟು ಏನ್ ಮಾಡಿದ್ವಪ್ಪ ಅಂತ ಹೇಳಿದ್ರ ಮಗಳಿಗೆ ಇರ್ಲಿ ಅಂತ ಯಾಕಂತ ಇನ್ನು SLC ಬಿಡ್ರಿ ಇನ್ನು ಹೋಗ್ಬೋದು ಆಯ್ಕೆ ಒಂದ್ 4-5 ವರ್ಷ ಆದ್ರ ಆಕಿದ ಇನ್ನು ಇದಾಕೈತಿ ಆದ್ರೆ ಈ ಮಗಳು ಎದಿ ಮೇಲೆ ಬಂದಲ್ರಿ ಈ ಮಗಳಿಗಾರ ಈಗ ನಾವು ಜೋಡ್ಸಿಟ್ಕೋಬೇಕಲ್ರಿ ಹಂಗಾಗಿ ಆಕಿಗೆ ಜೋಡ್ಸೋದ್ ಪ್ರಯತ್ನದೊಳಗನ ಅದಿನ್ ನೋಡ್ರಿ ನಾನೀಗ್ರಿ ಏನ್ ಸಸ್ತಾಯ್ತು ಒಂದು ಬೆಂಗಾಲಿ ತಗೊಳಕ್ ಹೋಗು ಬೇಕು ರೊಕ್ಕ ಒಂದು ಐರನ್ ತಗೊಳಕ್ ಹೋಗು ರೊಕ್ಕ ಬೇಕು ಒಂದ್ ಮಿಕ್ಸಿ ತಗೊಳಕ್ ಹೋಗು ರೊಕ್ಕ ಬೇಕು ಎಲ್ಲದಕ್ಕೂ ಬೇಕಲ್ವೇ ಎಲ್ಲದಕ್ಕೂ ಮಾಡ್ಬೇಕಂತ ಅಂತ ಹೇಳಿದ್ರೆ ನಿಜವಾಗ ಹೇಳ್ಬೇಕಂತ ಹಂಗಾಕೈತ್ರಿ ಇಲ್ರಿ ದೇವ್ರ ನಾವು ಬೋದಾರಲ್ರಿ ಅವ್ರ ಇಲ್ಲಿ ಹಸ್ತಾರ ಅವ್ರ ಮ್ಯಾಗ ದೇವ್ರ ಆಶೀರ್ವಾದನ ಐತಿ ಎಲ್ಲಾ ಜನದ ಆಶೀರ್ವಾದನ ಐತಿ ಅವಾಗ ಆಶೀರ್ವಾದದಿಂದ ದೇವ್ರ ಆಶೀರ್ವಾದ ಒಂದನೇದ್ದು ಎರಡನೇ ದೇವ್ರ ಆಶೀರ್ವಾದ ಎಲ್ಲ ಆಶೀರ್ವಾದ ಐತಿ ಅಂತೇಳಿ ಇಲ್ಲಿ ತನಕ ಬಂದೇವ ನಾವು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ನೀವು ಎಲ್ಲ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಮಕ್ಕಳು ಮುಂದೆ ಬರಂಗೆ ಮಾಡ್ರಿ ಮಾಡಾಕತ್ಯಾಗ ಆ ಮಗ ಈ ಸಸಿ ಕೂಡಿ ಮಾಡಾಕತ್ಯಾಗ ಏನ ಎಲ್ಲರಿಗೂ ನೀವು ಸಪೋರ್ಟ್ ಮಾಡ್ರಂತ ಬೇಡ್ಕೊಳ್ಳೋದು ನೋಡಿ ನಿಮ್ಗೆ ಪಂಚಮಿ ಬಂತಲ್ರಿ ನಾವು ಉಂಡಿ ಕಟ್ಟಬೇಕು ಹಂಗಾಗಿ ನಾವು ಒಂದಿಷ್ಟು ಶೇಂಗಾ ಇದ್ರಿ ಅವ್ನು ಹೊಡ್ಕೊಂಡು ತೊಳಕತ್ತೀರಿ ಅಮ್ಮ ನಾನು ಕೂಡ ಹೊಡ್ಯಾಕತ್ತೀವಿ ನಮ್ಮ ಆರಿಪತಿ ನಾಕತ್ತಾಟ ಹೊಡೆದು ಬ್ಲೌಸ್ ಹೊಲಿಬೇಕಿಲ್ವ ಅದನ್ನ ಹೊಲಿಯಂಗಿಲ್ಲ ಹೊಲಿತೀಯಾ ಹಾಂ ಹೊಲಿ ಪಟ ಹೊಲಿ ಮತ್ತು ನಾವು ಇವ್ನು ಹೊಡ್ಕೊಂಡು ತೊಗೊಳೋದ್ರೊಳಗೆ ಆಮೇಲೆ ಸ್ವಲ್ಪ ಉಂಡಿ ಕಟ್ಟನಂತ ಹ್ಞೂ ಅರನ ಹಾಂ ಇಲ್ಲಿ ಈಗ ಶೇಂಗಾ ಹೊಡೆದು ಸ್ವಚ್ಛ ಮಾಡೀನಿ ಅಂದ್ರೆ ಒಂದೊಂದು ಇದಾಗಿದ್ದು ಹಂಗೆ ಹಾಕ್ಯಾರ ಅವನ್ನ ಹುರಿದ ಮೇಲೆ ಬೆಳೆ ಹೊಡಿತೀನಲ್ರಿ ಅವಾಗ ಗೊತ್ತಾಕರ ಅವು ಕೆಟ್ಟದ್ದು ಅವು ಏನಿದ್ದು ಅಂದ್ರೆ ಒಂದು ಶೇಂಗಾದ್ದು ಈಗ ಹಂಗೆ ಸುಮ್ಮನೆ ಹುರಿಯಾಕತ್ತೀನಿ ರೀ ನಾನು ಸ್ವಲ್ಪ ಶೇಂಗಾ ಚಟ್ನಿಗೆ ಮತ್ತು ಇದಕ್ಕೆ ರೀ ಉಂಡಿ ಕಟ್ಟಾಕ್ರಿ ಎರಡಕ್ಕೂ ಕೂಡ ಹುರಿದ್ಬಿಡ್ತೀನಿ ರೀ ಇನ್ನೂ ಅದಾವ್ರು ಹುರಿಯವು ಸ್ವಲ್ಪ ಹಾಕಿ ಹುರಿಯಾಕತ್ತೀನಿ ರೀ ನಾನು ಈ ಪಂಚಮಿ ಬಂತ ಅಂತ ಹೇಳಿದ್ರೆ ಮತ್ತು ಉಂಡಿ ಕಟ್ಟಬೇಕಲ್ರಿ ಇವತ್ತು ಮಳೆ ಅಂತ ಹತ್ತೇಬಿಟ್ಟೈತಿ ಇದು ಪಂಚಮಿ ಒಳಗೆ ಮಳೆ ಹತ್ತದ ಬಿಡ್ರಿ ಅಂತ ಮಳೆ ಇದ್ರೂ ಕೂಡ ನಾವು ಒಪ್ಪಿದಿಲ್ಲ ರೀ ಜೋಕಾಲಿ ಆಡೋದು ನಮ್ಮ ಊರಾಗ ಭಾಳ ಮಿಸ್ ಮಾಡ್ಕೊತೀವಿ ಜೋಕಾಲಿ ಆಡೋದು ಉಂಡಿ ತಿನ್ಕೊಂತ ಮತ್ತು ಕೊಬ್ಬರಿದು ಬಗ್ರಿ ಆಡ್ತಿದ್ರಿ ಮಸ್ತ್ ಹಾಕಿತ್ರಿ ಅದು ನಮ್ಮಪ್ಪ ಮಾಡ್ಕೊಡ್ತಿದ್ರಿ ಅದು ಹಂಗೆ ಒಣ ಕೊಬ್ಬರಿಲಿಂತ ಒಣ ಬಿಟ್ಟಿಗಿತ್ತಲ್ರಿ ಕೊಬ್ಬರಿ ಅದರಿಂದ ಮಾಡೋದ್ರಿ ಬಗ್ರಿ ಅದು ಈಗೆಲ್ಲ ಎಲ್ಲಿ ಆಡ್ತಾರೆ ಜೋಕಾಲಿ ಯಾರು ಆಡ್ತಾರೆ ಈಗ ಅದು ಬಗ್ರಿ ಯಾರು ಅಂದ್ರೆ ಹಳ್ಳಿ ಊರಾಗ ಐತ್ರಿ ಸಿಟಿ ಒಳಗೆ ಎಲ್ಲ ಆಡ್ತಾರೆ ಅನ್ನಂಗಿಲ್ಲ ಹಳ್ಳಿ ಊರಾಗ ಅಂದ್ರೆ ಈಗೆಲ್ಲ ಕಡಿಮೆ ಐತ್ಬಿಡ್ರಿಪ್ಪ ನಮ್ಮಂಗೆ ಇದು ಮಾಡಂಗಿಲ್ಲ ರೀ ಇರಲ್ರಿ ಅಷ್ಟೆ ಮೊಬೈಲ್ ಒಂದಿದ್ರೆ ಸಾಕಂತಾರೆ ರೀ ಮೊಬೈಲ್ ಹುಡುಗರಿಗೆಲ್ಲ ಮೊಬೈಲ್ ಒಂದು ಬೇಕು ಬಿಟ್ರೆ ಮುಗೀತ ಸಾಕಪ್ಪ ಅಂತಾರೆ ನಮಗೆಲ್ಲ ಯಾವ ಮೊಬೈಲ್ ರೀ ಯಾವ ಟಿ ವಿ ಏನು ಇದ್ದಿಲ್ಲ ರೀ ಜೋಕಾಲಿನ ಎಲ್ಲೆಲ್ಲಿ ಜೋಕಾಲಿ ಕಟ್ತಾರಲ್ಲ ನೋಡಿ ಹೋಗೋದು ನಾವು ನಮ್ಮ ಪಾಳೆ ನಿಮ್ಮ ಪಾಳೆ ಅಂತ ಹೇಳಂದ್ರೆ ಹಂಗೆ ಆಡ್ತಿದ್ವಿ ಮತ್ತಿದು ಪಂಚಮಿ ಒಳಗೆ ಸಸಿ ಅಂತ ಹೇಳಂದ್ರೆ ಇವು ನವಣಕ್ಕಿ ಹೂವು ಭತ್ತದ ಹೂವು ಗೋಧಿ ಹೂವು
ಅವನ್ನ ಹಾಕೋದ್ರಿ. ಅವನ್ನ ಕತ್ತಲ್ದಾಗ ಇಡ್ಬೇಕ್ರಿ. ಮಣ್ಣು ಹಾಕೋದ್ರಿ, ಅದ್ರ ಮೇಲೆ ಅವೆಲ್ಲ ಭತ್ತಾರ ಹಾಕೋದು, ಅದ್ರ ಮೇಲೆ ಮತ್ತೆ ಮಣ್ಣು ಹಾಕೋ 10 ದಿನ ಮುಂಚೆಕನ ಅದು ಸ್ವಲ್ಪ ಕತ್ತಲ್ದಾಗ ಇಡಬೇಕ್ರಿ. ಕತ್ತಲ್ದಾಗ ಇಟ್ವಿ ಅಂತ ಹೇಳಿದ್ರೆ ಅವು ಹಳದಿ ಕಲರ್ ಸಸಿ ಅಂತಾರಂತೆ ಅವು. ಅವನ್ನ ತಲೆಗೆ ಇಟ್ಕೊಳ್ಳೋದು, ದೇವ್ರಿಗೆ ಮುಡ್ಸೋದು, ಹಂಗೆ ರೀ. ಅವೆಲ್ಲ ನಾವು ನೆನಪಾಕೋರಿ ನೋಡೋದು. ಅದೆಲ್ಲ ಇಷ್ಟ ಮಾಡಿದ್ದಿಲ್ಲ ಅಂತಂದು ಇಲ್ಲಿ ಉಂಡಿ ಅದು ನಾನು ಬಂದ್ಮೇಲೆ ಕಟ್ಟಾಕತ್ತೀನಿ ಉಂಡಿ. ನಮ್ಮ ಅಮ್ಮ ಆಗ ಇವ ನಮ್ಮ ಉಂಡಿ ಪಂಡಿ ಬಗೆರಲ್ಬ ಅಂತಾರೆ. ನಾನು ಉಂಡಿ ಕಟ್ಟಾಕತ್ತಿದ್ದೆ. ಪಂಚಮಿ ಉಂಡಿ ಕಟ್ಬೇಕಮ್ಮ ಅಂತೇಳಿ ಅಂದ. ಸ್ವಲ್ಪ ಕೆಂಪಾಗಂಗೆ ಹುರ್ಕೊಂಡ್ಬಿಡ್ರಿ ಇವನ್ನ ಶೇಂಗಾರಿ. ಬರೀ ಬೆಲ್ಲದ ದಾಣ ಹಿಡಿದು ಕಟ್ತಾರೆ ರೀ, ಹಂಗೂ ಕಟ್ಬೋದು. ನಾನು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ತೀನಿ ಇದ್ರೊಳಗೆ. ಪುಟಾಣಿ ಹಿಟ್ಟು ಹಾಕಿ ಬೆಲ್ಲದ ದಾಣ ಹಿಡಿದು ಕಟ್ತೀನಿ. ನಮ್ಮೂರಾಗಿನ ಉಂಡಿ ನೋಡ್ಬೇಕ್ರಿ ನೀವು. ನಮ್ಮೂರಾಗಿನ ಉಂಡಿ ಕಲ್ಬೇಕ್ರಿ, ಮತ್ತೆ ಜಜ್ಕೊಳಕ್ರಿ. ಕಲ್ಲು ಗಟ್ಟಿದ್ದಾರ ತಿನ್ನೋದ್ರಿ. ಆಣ ಭಾಳ ಹಿಡಿದು ಬಿಡ್ತಾರೆ ರೀ. ಒಂದು ತಿಂಗಳ ಗಂಟೆ ಇಟ್ಕೊಂಡು ತಿನ್ನೋದ್ರಿ ಅವ್ರು ಒಂದೇ ದಿನಕ್ಕೆ 2 ದಿನಕ್ಕೆ ಮುಗಿಯಂಗಿಲ್ಲ ಅವ್ರು. ಇಂಥ ಗಡಿಗಿತ್ತು ರೀ, ಗಡಿಗೆ ತುಂಬ ಮಾಡಿಬಿಟ್ಟಿದ್ರು ನಮ್ಮವ್ವ. ಹಾಗಾಗಿ ಸ್ವಲ್ಪ ಆಣ ಏನೇನು ಹಾಕಿದ್ರು ನೋಡ್ರಿ ಅವು. ಅದಕ್ಕೊಂದು ಬಾಯಿಗೆ ಒಂದು ಅರ್ಬಿ ಕಟ್ಟಿ ಒಂದೇನು ಮುಖ ಮುಚ್ಚಿಟ್ಟು ಬಿಟ್ವಿ ಅಂತ ಹೇಳ್ರಿ, ಏನೇನು ಹಾಕಿದ್ದಿಲ್ಲ ರೀ ಉಂಡಿ. ಹೊಳ್ಳಿ ಕಡೆ ಶ್ರಾವಣ ಮುಗಿಯೋ ಮಟನೂ ಹಂಗೆ ಆಗ್ತಿದ್ವಿ. ಮತ್ತು ಹೊಳ ಮಳೆ ಯಾರು ಕಟ್ಬೇಕು ಅವ್ನು ಕಟ್ಟಾಕತ್ತೀವಿ ಅಂತಂದು ತಂಬಿಟ್ಟು ಆವು ಗೋಧಿವು ಅವು ಇವು ಅಂತೇಳಿ ಕಟ್ಟಿಬಿಡೋದು ನಮ್ಮ ಹಳ್ಳಿನ ಉಂಡಿ ಅಂತೇಳಿ ಅಂದ್ರೆ. ಈಗ ಕೆಂಪ ಹುಡುಗ ನೋಡ್ರಿ, ಈಗ ಇವ್ನು ತಗೊಂಬಿಡೋಣ. ಮತ್ತು ಹೊತ್ತಬಾರ್ದಲ್ರಿ ಅದಕ್ಕೆ ರೀ. ಈಗ ಇವನ್ನ ಒಲ್ಲಿ ಕಡೆ ಚಪ್ಪರ್ಸನ್ರಿ ಇವನು. ಈಗೆಲ್ಲ ಚಪ್ಪರ್ಸಿದ್ರೆ ಅವನ್ನ ಇದು ಅದ್ರದ್ದು ಹೊಟ್ಟೆ ಇರುತ್ತಲ್ಲ ಎಲ್ಲ ಹೋಗಂಗೆ ಸಿಪ್ಪಿ ಹೋಗಂಗೆ ಈಗ ಸ್ವಲ್ಪ ಈ ಥರ ಹೊಡ್ಕೊಂಬಂದು ಬೇಳೆ ಎಲ್ಲ ಅಂದ್ರೆ ಅಮ್ಮ ಅಲ್ಲಿ ಬರೋದು ಚಲೋ ಆಗ್ತದೆ. ಮೆತ್ತಾಗಿ ಮಾಡ್ತೀನಿ ನಾನು, ಭಾಳ ಗಟ್ಟಿ ಮಾಡಲ್ಲ ಉಂಡಿ, ತಿಂತಾರೆ ಅವರು. ಈ ಥರ ಸ್ವಲ್ಪ ಪುಡಿ ಹಂಗೆ ಮಾಡಿದ್ನಂದ್ರೆ ಚಲೋ ಆಗ್ತಾರೆ ಅವರು. ನಮಗಾದ್ರೆ ಎಡೆ ಹೋಗಿ ಕಟ್ತಿದ್ದೀರಿ, ಮತ್ತು ಅಮ್ಮರಿಗೆ ಅಲ್ಲಿ ಬರ್ಬೇಕಲ್ರಿ, ಹೋಗಿ ಬರೋಂಗಿಲ್ಲ ರೀ. ಹಿಂಗೆ ಸ್ವಲ್ಪ ಪುಡಿ ಮಾಡಿ ಕಟ್ಟಿದ್ರೆ ಟೇಸ್ಟ್ ಆಗ್ತದೆ. ಅಮ್ಮನ ಜೀವ್ರಿ ಈ ಥರ ಮಾಡಿ ಕಟ್ಟಿದ್ರೆ ತಿಂತಾರೆ ಅವರು. ಈ ಥರ ಪುಡಿ ಮಾಡಿದರೆ ಹೀಗೆ ಮಾಡೋದಂದ್ರೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೊಂಡ್ರಿ. ನಾವು ಬರೀ ಶೇಂಗಾದಷ್ಟು ಕಟ್ಟಂಗಿಲ್ಲ ರೀ, ಪುಟಾಣಿ ಹಿಟ್ಟನ್ನ ಹಾಕ್ಕೊಂಡಿರ್ತೀವಿ ನಾವು ಇದ್ರೊಳಗೆ. ಇಷ್ಟು ಸಾಕು ರೀ. ಇಷ್ಟು ಪುಟಾಣಿ ಹಿಟ್ಟು ನಾವು ಮಿಕ್ಸ್ ಮಾಡಿವನ್ನ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಸೂಸ್ಲ ಮತ್ತು ಏಲಕ್ಕಿ ಕಾಯಿ ಒಂದು ಹಾಕ್ಕೋಬೇಕ್ರಿ. ಅದೊಂದು ಹಾಕ್ಕೊತೀನಿ. ಈಗ ಕೊಬ್ಬರಿ ಸೂಸ್ಲ ಮತ್ತು ಏಲಕ್ಕಿ ಕಾಯಿ ಪುಡಿ ಬೇಕಂದ್ರೆ ಕಸಕಸಿ ಒಣಸಂಟಿ ಎಲ್ಲ ಹಾಕ್ಕೋಬೇಕ್ರಿ. ಮಸ್ತ್ ಆಕೈತ್ರಿ. ಇಷ್ಟ ಕೊಬ್ಬರಿ ಸೂಸ್ಲ ಹಾಕ್ಕೊಂಡೆ ರೀ. ಇಲ್ಲಿ ಬೆಲ್ಲ ಹಾಕಿನ್ರಿ. ಒಂದು ಸ್ವಲ್ಪ ನೀರು ಹಾಕೊಂಬಿಡನ್ರಿ ಇದಕ್ಕೆ. ಎಷ್ಟು ನೀರು ಹಾಕೊಂಡು ಆಣ ತೊಗೊಳನ್ರಿ. ಈಗ ಆಣ ಬರೋವರೆಗೂ ವೇಟ್ ಮಾಡನ್ರಿ. ಏನು ಮಾಡತ್ತಿ ಮಮ್ಮಿ ಈಗ? ಈಗೆಲ್ಲ ಆಣ ಇಟ್ಟಿಮ್ಮ ಆತ ನಿನ್ನ ಜಂಪರ್ಲೆ ಅದ ಐತವ ಇನ್ನು ಐತೇನ? ಇದು ಸ್ವಲ್ಪ ನೀರೇನು ಎಣ್ಣೆ ಅದು? ಅಯ್ಯ ಗೂಡುಮ ಇದು ಬೆಲ್ಲ ಅದಲ್ಲ, ಇದು ನೀ ತೊಗೊಂಡಿದ್ದೆ. ಅದು ನೀರು ಈ ಥರ ಹಿಂಗೆ ಮಿಕ್ಸ್ ಮಾಡ್ಬೇಕಾ. ಇನ್ನೊಂದು ಸ್ವಲ್ಪ ಕುದಿಬೇಕು ಬೆಲ್ಲದ. ಹಾಂ, ಅದೇ ಇನ್ನೂ ನೀರು ಆಗೈತೆ ಅದು ಹೌದಿಲ್ಲ. ಇನ್ನೊಂದು ಚೂರು ಕುಯ್ತಂದ್ರೆ ಸಾಕಷ್ಟ. ಭಾಳ ಏರು ಬೇಡವಾ, ಯಾಕಂದ್ರೆ ಅಮ್ಮರಿಗೆ ಅದು ಅಲ್ಲಿ ಬರ್ಬೇಕಲ್ಲ. ಹೌದೌದು. ಏರು ಕಟ್ಟಿದಂದ್ರೆ ಸ್ವಲ್ಪ ಇಳಿವು ಇತ್ತಂದ್ರೆ ಮೆತ್ತಾಗಿರ್ತಾವ, ತಿಂತಾರಮ್ಮ ಅವರು. ಏನು ಇವ ಉಂಡೆ ಅಂತಾರೆ ಮತ್ತಿಲ್ಲ ತಂದ್ರೆ ಅವ್ರು. ನಮಗೆ ರುಚಿ ಹಾಕವು ಏರು ಕಟ್ಟಿದ್ವು, ಅವ್ರಿಗೆ ಅಲ್ಲಿ ಬರಂಗಿಲ್ಲ ಮಸ್ಟ್ ಅವು. ರೆಡಿ ಆತ ಮಮ್ಮಿ? ರೆಡಿ ಆಯ್ತು. ಇಷ್ಟ ಆಯ್ತು, ಸಾಕು. ಈಗ ಇದನ್ನು ಎಷ್ಟು ಹಿಡಿದೈತೆ ನೋಡೋ. ಇಷ್ಟಿಷ್ಟ ಮೊದಲು ಕಟ್ಟ ಇಷ್ಟು ತೆಗೇನಿದೆ. ಮತ್ತು ಬೇಕಾದ್ರೆ ಮತ್ತೆ ಮಾಡ್ಕೊಳ್ಳೋಣಂತೆ. ಆಯಿತು. ಆ ಚಮಚ ನೋಡಲ್ಲಿ. ಸೋಸ್ಬೇಕು ಅದನ್ನು, ಬೆಲ್ಲನ ಸೋಸಿ ಈಗ ಸ್ವಲ್ಪ ಸೋಸ್ಕೊಂಡು ಹಾಕ್ಯಂಬಿಡಮ್ಮ ಬನ್ನಿ. ಈ ಥರ ಹಳಕ್ಕಿತ್ತಂದ್ರೆ ಉಳಿದೈತಿ. ಉಳಿತಲ್ಲ, ಹಳ್ಳು ಪಳ್ಳು ಇರ್ತವಮ್ಮ. ಅದಾಗ ಅವು ನೋಡ್ಬೇಕಲ್ಲ ಮೊದಲು. ಹೌದು. ಹಳ್ಳು ಹಿಡಿದು ಅಂದ್ರೆ ಸ್ವಲ್ಪ ಕೈಡ ಮಟ್ಟ ಅಂದ್ರೆ ಭಾಳ ತೇನು ಮಮ್ಮಿ ಅದು? ಆಗಲಿ ತಡಿ, ಮತ್ತು ಭಾಳ ಆಯ್ತು ಅದು. ಅಗರ್ ಕೈ ಸುಟ್ಕೊಂಡು ಮತ್ತೆ ನೋಡು. ಹಿಡಿದೈತೆ ಕಲಿಸ್ಬಿಡ್ಲಿ ಅಷ್ಟು. ಮತ್ತು ಬಾಂಡೆ ಜಮಾ ಮಾಡತ್ರಿ ಅರ್ಶಿಯಾಗ? ಇವತ್ತು ತಿಕ್ಕಿಡ್ತೀರ, ನೀನು ತಿಕ್ಕಿಡ್ಲಿಲ್ಲ. ನಾನು ಅರ್ಶಿ ಬೇಡ ಅಂತ ಹೇಳಿ ನಾವು ತಿಕ್ಕಿಟ್ಟೀನಿ.
ಆಕಿನೂ ಓದ್ಕೊಳ್ಳೋದು ಬರ್ಕೊಳ್ಳೋದೇ ಸಲ್ಸಿದಾಳ. ಹೌದಾ? ಓದತ್ತ ಬರೀ ಫೋನ್ ನೋಡ್ತಾಳಕಿ. ಫೋನ್ ನೋಡಲ್ಲ, ಆಕೆ ನೋಡ್ಬೇಕು ಫೋನ್ ಓದ್ಕೊಂತ. ಮಸ್ತ್ ಆಗತ್ತಲ್ಲ ಮಮ್ಮಿ. ಚಲೋ ಆದ್ರೆ ಒಂದು ಸ್ವಲ್ಪ ಗಟ್ಟಿನ ಆತ್ವ. ಗಟ್ಟದ? ನಾನಿಯವ್ರು ಮಸ್ತ್ ಕಟ್ತಾರೆ ಬಿಡು. ಚಲೋ ಫೋನ್ ಹಚ್ಚಿದ್ದೆ ನಾನೇ. ಫೋನ್ ಹಚ್ಚಿದ್ರ ಏನು ಮಾಡಕತ್ತೀವ ಅಂದ್ರೆ ಉಂಡಿಟ್ಟು ಮಾಡಕತ್ತೀನಿ ಅಂದೆ. ಇವಾಗ ಉಂಡಿ ಥರ ತಪ್ಪು ಬಿಡುವ ಅಂತ ಇರೋದನ್ನು ತೊಗೊಂಬರ್ದ್ರಲ್ಲ ನಾನಿಯರು. ಮತ್ತೆ ಎಲ್ಲರೂ ಇದು ಮಾಡಿದ್ರು, ಮಸ್ಕಿರಿ ಮಾಡಿದ್ರಿ ಅವ್ರಿಗೆ. ಕಲ್ ತೊಗೊಂಬಂದಿರಲ್ರಿ ಇದ್ರ ಜೋಡಿ ಅಂತ ಹೇಳಿ ಅಂದೆ ಹೊಡ್ಕೊಂಡು ತಿನ್ನಾಕ ಉಂಡಿನ. ಉಂಡ್ರಿ ಅಂತಲ್ಲ ಮೋರಿ. ಅಷ್ಟು ಗಟ್ಟಿ ಇರ್ತಿದ್ವು ಅವರು. ಉಂಡು ಭಾಳ ಗಟ್ಟೆ ನಾನಿಯರು. ಅವ್ರು ಹಲ್ಲದವ ಅವರು ಗಟ್ಟಿ. ನಮಗೂ ಗಟ್ಟಿ ಅದಾವ, ನಮಗೂ ಗಟ್ಟಿ ಹಂಗಲ್ಲ, ತಡಿಬೇಕಲ್ಲ ಅವು. ಈ ಸ್ವಲ್ಪ ಇಳುವು ಹಣ ಅದಾರ, ಒಂದಿನ 2 ದಿನ ತಿನ್ನಕ್ಕೆ ಅಷ್ಟ ಚಲೋ ಅವು. ಅವ್ರು ತಿನ್ನಂಗಟ್ಲೆ ಇಟ್ಕೊಂಡು ತಿನ್ನಾರವ. ಎಂತ ಸುಡ್ತಾವ ನಾವು. ಇಲ್ಲಿ ಮತ್ತೆ ಇವ್ಯಾವ ಉಂಡಿ ಮಮ್ಮಿ? ಅವು ಹಂಗೆ ಬರೀ ಬೆಲ್ಲ ಇದು ಚಿಕ್ಕಿ ಮಾಡ್ತಾರಲ್ಲ, ಚಿಕ್ಕಿ ಮಾಡ್ದಂಗೆ. ಆದ್ರೆ ನಾನು ಚಿಕ್ಕಿ ಮಾಡಿಲ್ಲ, ಉಂಡಿ ಕಟ್ಟಿದ್ದೆ ಅವನ್ನ. ಉಂಡಿ ಮಾಡಿದ್ದೇನೆ. ಇದು ಒಂದೊಂದು ತಿಂದ್ಬಿಟ್ರೆ ಮುಗಿದು ಹೋಗಿ ನೋಡ್ಕತಿ. ಭಾಳ ದೊಡ್ಡ ಹಂಗಲ್ಲ, 2 ಚಿಕ್ಕಿ 3-4 ಚಿಕ್ಕಿ ಒಮ್ಮೆ ತಿಂದಂಗೆ ಹಾಕಿದ್ವಿ. 2 ಚಿಕ್ಕಿ 3 ಚಿಕ್ಕದಿತ್ತಲ್ಲ ಹಂಗಾದ ನೋಡಿತ್ತು. ಮನ್ಯಾಗ ಮಕ್ಳು ಅದಾವ್ರೆ. ಈಗ ಸಿಬ್ಬನ ಅಲ್ಲಿ ಅಡ್ಡಾಡ್ತಿರ್ತಾನ, ಎಲ್ಲರನ್ನ ಉಂಡಿ ಪಡ್ಡಿ ಕಟ್ಟೋದು ನೋಡ್ತಿರ್ತಾನ. ಫ್ರೆಂಡ್ಸ್ ಮನ್ಯಾಗ ಅದ, ಅದಕ್ಕೆ ಯಾಕದ ಅಂತೇಳಿ ನಾನು ಮನೆಯೊಳಗೆ ಉಂಡಿ ರೆಡಿ. ಆ ಸಿಪ್ಪನ ಸಂಬಂಧ ಮಾಡಿದ್ದೇನೆ. ಎಲ್ಲರ ಸಂಬಂಧನ. ಎಲ್ಲರ ಸಂಬಂಧ ಉಂಡಿ ರೆಡಿ ಆದ ನೋಡ್ರಿ. ಮಸ್ತ್ ಅದು ಬಿಡು, ಅದು ಚಲೋ ಆಗೋ. ಅದಿಲ್ಲ ಸ್ವಲ್ಪ ಗಟ್ಟಿ ಆಗ್ಯಾವ, ಅದು ತಿನ್ನಕ್ಕೆ ಟೇಸ್ಟ್ ಆಗ್ತಾವ. ಹಾಂ ಸಾಕಲ್ಲ, ಸಾಕು. ಮತ್ತೆ ಕೆಲಸ ಹೊರಾಕತ್ ಬಿಡತ್ರಿಪ್ಪ. ಇವು ನೀರು ಇಷ್ಟು ನಿತ್ಕೊಂಡ ಬಿಡ್ತಾವ್ರಿ. ಇವು ಸವ್ ನಿಲ್ಲಲ್ರಿ, ಹಂಗೆ ನೆಲ ಸವ ಇತ್ತಂದ್ರೆ ನಿಲ್ತಿದ್ದಿಲ್ಲ ಅವು. ಅಂತ ತೆಗೆದು ಒಗ್ದು ಬಿಡ್ರಿ ಆ ಕಡೆಗೆ. ಅದನ್ನ ಅಲ್ಲೇ ಏನು ನಿಂದು ಕೂತ್ಕೊಂಡಿರ್ಬೇಕಲ್ಲಿ, ಅದು ಅದಕ್ಕೆ ಸೊರಾಕಾಯ್ತದ. ಇಲ್ಲಿ ಕಟ್ಟಿಗೆ ತೊಗೊಂಬಂದಿನಿ, ದಬ್ಬಾಕದನ್ನ ಉದ್ದಂದು. ಅದನ್ನ ಹುಲ್ಲು ತೆಗಿ, ಅದು ಮೊದಲ್ರಿ ಅದನ್ನ. ಇದ್ರ ಇಲ್ಲಿ ಸೊರಾಕತ್ತಿತ್ರಿ, ಅದಕ್ಕೆ ಹೋಗಿ ನೀರು ದಬ್ಬಿ ಬಂದಿವ್ರಿ. ಈಗ ಅದನ್ನ ಎಲ್ಲ ಮತ್ತೊಂದಿಷ್ಟು ಸೊರಾಕ್ ನಿತ್ಕೊಂಡ್ಬಿಡುತ್ತೆ. ಹೆಂಗಿವ ರೀ ಉಂಡಿ? ಚಲೋ ಆಗ್ಯಾವಲ್ಲ, ಸೂಪರಾಗಿ ನೋಡ್ರಿಪ್ಪ ನಮ್ಮ ಉಂಡಿ. ಟೇಸ್ಟ್ ಹಬ್ಬ ಏನು ಹೇಳಿಲ್ಲ, ಹೋಗೇ ಬಿಟ್ರಲ್ಲ. ಮಸ್ತ್ ಆಗ್ಯಾವ್ರಿ, ಚಲೋ ಆಗ್ಯಾವ ಉಂಡಿ. ಎಷ್ಟನೇದ್ರಿ ಈಗ? ಅದು 3ನೇದನ್ರಿ. ಚಲೋ ಆತ್ ಬಿಡ್ರಿ ಉಂಡ್ರಿ. ಬೆಲ್ಲದ ಜೀವ್ರಿ ಅವರು, ಸಕ್ಕರೆದು ಏನಿದ್ರು ಮುಟ್ಟಂಗಿಲ್ಲ. ಇಲ್ಲಿ ಮಮ್ಮಿ ದೇವ್ರಿಗೆ ದೀಪ ಅದೆಲ್ಲ ಹಚ್ಚಿಲ್ಲೇ ಕುರಾನೋದತ್ತ. ಟೈಮ್ ಆಗಲಿ 6:10 ಆತ. ನಮ್ಮ ವರ್ಷನೂ ಬಂದು ಕೂತ್ಕೊಂಡು ಕುಂತಾಡ್ರಿ ಊಟ ಮಾಡಿ. ಇವಾಗ ನಾವು ಒಂದು ಸ್ವಲ್ಪ ಅಡುಗೆ ಮಾಡಬೇಕು. ಈಗ ನೋಡ್ರಿಪ್ಪ ಮಳೆ ರೀ. ಮಳೆ ಅಂತೂ ಇವತ್ತು ವಿಪರೀತ ಹತ್ತಿಬಿಟ್ಟೈತ್ರಿ. ಬೆಳಿಗ್ಗೆದ್ದು ಹತ್ತಿದ್ದು ಬಿಟ್ಟೇ ಇಲ್ಲರಿ ಇವತ್ತು. ನಾವು ಅಂಗಡಿಗೆ ಹೋಗಲ್ರಿಪ್ಪ, ಅಮ್ಮನ ತಾಜ್ನವ್ರಿಗೆ ಹೋಗ್ಯಾರಿ. ನಾನು ದೇವ್ರ ದೀಪ ಹಚ್ಚಿದೆ, ಕುರಾನ್ ಓದಿದೆ. ಅರಿಪ ಏನು ಮಾಡಾಯ್ತಿಮ್ಮ ನೀನು? ಪಲ್ಯ ಬಿಸಿ ಮಾಡಿದೆನಾ? ಆತ ಬಿಸಿ. ಇಲ್ಲಿ ನೋಡಿ ನಾನು ರೊಟ್ಟಿ ಮಾಡಕತ್ತೀರಿ. ನಾನು ಅಮ್ಮ ಫೋನ್ ಹಚ್ಚಿದ್ದಿಲ್ಲ ರೀ, ಆದರೂ ಹೊರಬದ್ರೊಳಗೆ ರೊಟ್ಟಿ ಮಾಡಿರತ್ತರ ಅಂತಂದು ಮಾಡಕ್ಕೆ ಕುಂತೆ. ಬಂದ್ರಿ ಟೈಮ್ ಆಲೆ 7:30 ಆತು. ಬಂದ್ರಿದ್ರಿ. ಸುಲ್ತಾನ್ ಬಂದಾನ್ರಿ. ಸುಲ್ತಾನ ಕುಂದ್ರ ಏನ ಬಂದೇ ಇಲ್ಲ? ಹೌದನ? ಕಾಲೇಜಿನ ಕೆಲಸ ಮುಗಿಸ್ಕೊರಪ್ಪ ಮೊದಲು. ಹೌದನ? ಚಲೋ ಆತ್ ಬಿಡ. ಕುಂದ್ರ ಊಟ ಮಾಡಂತೆ. ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ರಿ. ಉಂಡಿ ಅಲ್ಲಿ ಬರ್ತಾನಿಲ್ಲ ನೋಡ್ರಿ ಪಾವು. ಪುಡಿ ಮಾಡಿದ್ದು ಅದ ನೋಡಮ್ಮ. ಅದ ರೀ, ಪುಡಿ ಮಾಡಿದ್ರಿ. ಬರಲ್ಲ ಅಂದ್ರೆ ಒಂದು ಸ್ವಲ್ಪ ಜಜ್ಜಿದ್ರೆ ಬರ್ತಾವ ತಡ್ರಿ. ಬರ್ತಾವ. ಕೆಂಪು ಖಾರ ರೀ, ಪಾಲಕ್ ಪಲ್ಯ ರೀ, ಹೀರೆಕಾಯಿ ಪಲ್ಯ ರೀ, ಬೇಸನ್ ರೀ, ಶೇಂಗಾ ಚಟ್ನಿ ರೀ. ಹಸಿಪ್ ನೀನು ಹೊಚ್ಚ ಹೆಂಗೆ ಕುತ್ಕೊಂಡ್ಬಿಟ್ಟಿದಿ? ಊಟ ಮಾಡಲ್ಲ ನೀನು? ಮಾಡಿದೇನ?